ಸಿಂಹದ ಲೋಗೋ ಇಲ್ಲಿ ನೀವು ನೋಡ್ತಿರ್ಬೋದು. ವಿಷ್ಣುವರ್ಧನ್ ಸರ್ ಮನಿ. ವಿನಯ್ ಗೌಡ ಅವರು ಬಂದಿದ್ದಾರೆ. ಏನ್ ಸಮಾಚಾರ? ಬೆಳಿಗ್ಗೆ ಇನ್ನು ಜಸ್ಟ್ ಹಾಫ್ ಆನ್ ಅವರ್ ಮುಂಚೆಗೆ ಬಂದಿದ್ರ ನಮಗ್ ಉಪ್ಪಿ ಸರ್ ಸಿಗ್ತಿದ್ರಂತ. ದರ್ಶನ್ ಸರ್ ಅವ್ರ ಮನೆ ಮುಂದ ಕನ್ನಡದ ಬಾವುಟ ಐತಿ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಹಾಯ್, ಹಲೋ, ನಮಸ್ಕಾರ ಎಲ್ಲರೂ. ಮರಳಿಗೆ ನಮ್ಮ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಕನ್ನಡದ ಸ್ಟಾರ್ ನಟರ ಮನೆಗೆ ಭೇಟಿ ಕೊಡಕ್ಕೆ ಹೋಗ್ತೀವಿ. ಅವ್ರು ನಮ್ಗೆ ನೋಡಕ್ಕೆ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಒಬ್ರನ್ನ ನಾವು ನೋಡ್ತೀವೋ ಅನ್ನೋದು ಇವತ್ತಿನ ಕುತೂಹಲ ಇರ್ತೈತಿ. ಬರ್ರಿ ಹೋಗೋಣ. ನಮ್ಮ ದೋಸ್ತ ಕಲ್ಲಯ್ಯ ಹೋಗೋಣ. ಬರೀ ನಡುವೆ ಹೋಗೋಣ ಅಂದ್ರೆ ಹಂಗ ಹೇಳ. ಯಾರು ಫಸ್ಟ್ ಯಾರ ಮನೆಗೆ ಹೋಗೋಣ? ಫಸ್ಟ್ ವಿಷ್ಣುವರ್ಧನ್ ಮನೆಗೆ ಹೋಗೋಣ, ಆಮೇಲೆ ಸುದೀಪ್ ಮನೆಗೆ ಹೋಗೋಣ. ನೆಕ್ಸ್ಟ್ ಯಾರ್ಯಾರು ಬರ್ತಾರ ಅವ್ರ ಮನೆಗೆ ಹೋಗೋಣ. ನೋಡ್ರಿ, ನಾವೀಗ ಫಸ್ಟ್ ವಿಷ್ಣುವರ್ಧನ್ ಸರ್ ಮನೆಗೆ ಹೊಂಟಿವಿ. ಅವ್ರ ಮನೆ ಒಳಗೆ ಬಿಡ್ತಾರೋ, ಅವ್ರು ಯಾರ ಭೇಟಿ ಆಗ್ತಾರೋ ಇಲ್ಲೋ ಅಂತೇಳಿ ಇವತ್ತಿನ ವಿಡಿಯೋದಾಗ ನಿಮ್ಗೆ ತೋರಿಸ್ತೀವಿ. ಬರೀ ಹೋಗೋಣ. ನಾವೀಗ ಜಯನಗರದಲ್ಲಿರುವಂಥ 430 ಬ್ಲಾಕ್ನಲ್ಲಿರುವಂಥ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಮನೆ ಮುಂದೆ ಬಂದಿದ್ವಿ. ವಿಷ್ಣುವರ್ಧನ್ ಸರ್ ಮನೆ ಮುಂದೆ ಒಂದು ಪಾರ್ಕ್ ಐತಿ. ಈ ಪಾರ್ಕ್ ಬಿಟ್ರೆ ವಿಷ್ಣುವರ್ಧನ್ ಸರ್ ಅವ್ರಿಗೆ ಸಾಹಸ ಸಿಂಹದ ಒಂಥರ ಸಿಂಹದ ಥರಾನು ತೋರಿಸ್ತಿದ್ರು ಅವ್ರನ್ನ. ಆ ಸಿಂಹದ ಲೋಗೋ ಇಲ್ಲಿ ನೀವು ನೋಡ್ತಿರ್ಬೋದು. ವಿಷ್ಣುವರ್ಧನ್ ಸರ್ ಮನೆಗೆ ಅವ್ರ ಗೇಟಿಗೆ ಇಲ್ಲೇ ಸಿಂಹದ ಲೋಗೋ ಹಾಕ್ಯಾರು. ಇಲ್ಲೇ ಅವ್ರ ಮನೆ ಹೆಸರ ವಾಲ್ಮೀಕ. ಇದು ವಿಷ್ಣುವರ್ಧನ್ ಸರ್ ಅವರ ಮನೆ ಹೆಸರ ವಾಲ್ಮೀಕ. ಇಲ್ಲಿ ಯಾರಾದ್ರೂ ಸಿಗ್ತಾರನ್ಲಿ? ಇಲ್ಲಿ ಯಾರು ಇಲ್ಲ, ಇಲ್ಲಿ ಯಾರು ಇಲ್ಲ. ವಿಷ್ಣು ಸರ್ ಮನಿ ಮೊದ್ಲ ಹಳಿದಿತ್ತ. ಈಗ ಅವರು ಆ ಹಳಿ ಮನಿ ತೆಗೆದ ಈಗ ಹೊಸ ಮನಿ ಹಾಕ್ಯಾರ. ಅದ ಈ ಹೊಸ ಮನಿ ಹೆಂಗೈತಿ ನೋಡ್ರಿ. ಅಲ್ಲಿ ಮ್ಯಾಗ ಗಿಡಗಳು ಇಟ್ಟಾರ. ಮ್ಯಾಗ ಪೂರ್ತಿ ಮ್ಯಾಗಿಂದು ಗ್ಲಾಸಸ್ ಮನಿ ಐತದ. ಎಷ್ಟು ಚಂದ ಐತಲ್ಲ ನೋಡಾಕ. ಅಲ್ಲಿ CCTV ಐತಿ ನೋಡಲ್ಲಿ. ಅಲ್ಲಿ CCTV ಐತಿ. ಕಾರ್ ಗಾಡಿ ಹೋಗಾಕೆಲ್ಲ, ಅವ್ರ ವೆಹಿಕಲ್ ಹೋಗಾಕೆಲ್ಲ ಇಲ್ಲೇ. ಆದ್ರ ಅವ್ರ ನಡ್ಕೋತ ಬರ್ಬೇಕಾದ್ರ ಅದ ಬಾಗಲ ಅಂತ ಅನಸತ್. ಇದು ವಿಷ್ಣುವರ್ಧನ್ ಸರ್ ಮನಿ. ನೆಕ್ಸ್ಟ್ ನಾವು ಕಿಚ್ಚ ಸುದೀಪ್ ಸರ್ ಅವರ ಮನಿ ಮುಂದೆ ಹೋಗಾತೀವಿ. ಬರ್ರಿ ಹೋಗೋಣ. ನಾವೀಗ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅವರ ಮನೆ ಮುಂದೆ ಬಂದಿವಿ. ಅವ್ರ ಮನೆ ಇದೆ ನೋಡ್ರಿ. ಎಲ್ಲಾರ ಮನೆಗೂ ಸಣ್ಣ ಸಣ್ಣ ಗೇಟ್ ಇರ್ತಾವ, ಆದ್ರೆ ಸುದೀಪ್ ಸರ್ ಮನೆಗೆ ದೊಡ್ಡ ಗೇಟ್ ಐತೆ. ಇದು ಎಷ್ಟು ದೊಡ್ಡದೈತಪ್ಪ ಅಂತಂದ್ರೆ ಒಂದು 15 ಫೂಟ್ ಆಗೈತೆ ಅನ್ಲೇ. ಅದ 8 ಫೂಟ್ ದೊಡ್ಡದೈತಪ್ಪ. ಅಲ್ಲಿ CC ಕ್ಯಾಮ್ರಾ ಹಾಕ್ಯಾರ ಸುದೀಪ್ ಸರ್. ಇಲ್ಲಿ ಇನ್ನೊಂದು ಐತಿ. ಇಲ್ಲಿ ಏನೈತಿ, ಸುದೀಪ್ ಸರ್ ಯಾಕ ನಾವು ಹೊರಗಿನವ್ರು ಕಾಣ್ತೀವತ್ತ, ಆದ್ರೆ ಒಳಗಿನವ್ರು ಕಾಣಂಗಿಲ್ಲತ್ತ. ಸುದೀಪ್ ಸರ್ ನೋಡಾಕ ಎಷ್ಟೋ ಜನ ಬಂದಾರ. ಇಲ್ಲಿ ನೋಡ್ತಿರ್ಬೋದು ನೀವು, ಎಷ್ಟೋ ಜನ ಬಂದಾರ ಸುದೀಪ್ ಸರ್ ನೋಡಾಕ. ಇವರೆಲ್ಲ ಸುದೀಪ್ ಸರ್ ನೋಡಾಕ ಬಂದಾರ. ನೀವೇನ್ ನೋಡಾತಿರಲ್ಲಿ ಅದ ಅವ್ರ ಮನಿ. ಆದ್ರ ಕ್ಲಿಯರ್ ಕಟ್ ಆಗಿ ಕಾಣಿಸೋದಿಲ್ಲ ಅವ್ರ ಮನಿ. ಇಲ್ಲಿ ಯಾರೊಬ್ರು ಇಲ್ಲ. ಅವ್ರನ್ನ ಭೇಟಿ ಆಗ್ಬೇಕಪ್ಪ ಅಂತಂದ್ರೆ ಇಲ್ಲಿ ಯಾರೊಬ್ರು ಇಲ್ಲ. ನೋಡ್ಬೇಕು ಅವ್ರ ಸಿಗ್ತಾರೋ ಅಂತೇಳಿ. ಸುದೀಪ್ ಸರ್ ಅದಿರೇನ್ರಿ? ಸಿಗಲ್ರ. ಇವತ್ತ ರವಿವಾರ ಸಿಕ್ಕರು ಸಿಗ್ಬೋದು, ಆದ್ರ ಸಿಗುದ ಬಹಳಷ್ಟ ರೇರ್. ಇದೇನ್ ಗೇಟ್ ಐತಿ, ದೊಡ್ಡದೈತಿ ನೋಡ್ರಿ. ಅದ್ರ ಕಾಣ್ಸಂಗಿಲ್ಲ ಒಳಗಿಂದ. ಅವ್ರ ಮನಿ, ಅವ್ರ ಕಂಪೌಂಡ್ ಒಳಗಿಂದ ಏನು ಕಾಣ್ಸಂಗೇ ಇಲ್ಲ. ಬರೀ ಹೊರಗ ಅಟ್ಟ ನೋಡುದು ಇದನ್ನ. ಇದೇ ನೋಡಿ ಅವ್ರ ಮನೆ ಬಾಲ್ಕನಿ. ಸುದೀಪ್ ಸರ್ ಮನೆ. ಇಲ್ಲೆಲ್ಲ ಜನ ಕೂತಿದ್ದಾನೆ, ಕಾಯ್ತಿದ್ದಾನೆ ವೇಟಿಂಗು.
ಯೂಟ್ಯೂಬರು ಕಾಯ್ತಿದ್ದಾರೆ. ಈಗ ಬಾಗ್ಲು ಓಪನ್ ಆಗ್ಬೋದು ಅಂತೇಳಿ ಒಂದು ನಂಬಿಕೆ ಐತಿ. ಸೊ ಇವರೆಲ್ಲರೂ ಅವ್ರು ನೋಡಾಕ ಕಾಯತ್ತಾರ. ಒಂದು ಸರ ಆದ್ರೂ ಅವ್ರು ನೋಡ್ಬೇಕು ಅನ್ನೋ ಆಸೆ ಎಲ್ಲರಿಗೂ. ಬಿಗ್ ಬಾಸ್ ಖ್ಯಾತಿಯ ವಿಲನ್ ಎಂದೇ ಖ್ಯಾತರಾಗಿರುವ ವಿನಯ್ ಗೌಡ ಅವರು ಬಂದಿದ್ದಾರೆ. ಏನ್ ಸಮಾಚಾರ? ಬೆಳಿಗ್ಗೆ ಇವರಿಂದ ಇವರೇ ಬಿಗ್ ಬಾಸ್ ಕಂಟೆಸ್ಟೆಂಟ್ ಬರೋರು ಅಕಸ್ಮಾತ್ ಹೇಗಿರ್ಬೇಕು ಅಂದ್ರೆ ಅದಕ್ಕೊಂದು ಮುಖ್ಯ ಬರೆದು ನೋಡಿದ್ರೆ ನಾವೀಗ ಆ ಮುಖ್ಯನ ಹೆಸರು ವಿನಯ್. ವಿನಯ್ ಅವರು ಹೋಗ್ತಿದ್ದಾರೆ ಸುದೀಪ್ ಸರ್ ಮನೆ ಒಳಗಡೆ. ಬನ್ನಿ ನೋಡೋಣ ಹೆಂಗೆ ವಿನಯ್ ಆಯ್ತು. ಅಲ್ಲಿ ನೋಡಿ ಸುದೀಪ್ ಸರ್ ಸುದೀಪ್ ಸರ್ ಅವ್ರು ಬರ್ಬೋದು ಈಗ. ಡೋರಾಗಿ ಸುದೀಪ್ ಸರ್ ಮನೆಗೆ ಅವಾಗವಾಗ ನಿರ್ದೇಶಕರು ನಿರ್ಮಾಪಕರು ಬರ್ತಾನೆ ಇರ್ತಾರೆ. ನಾನು ಮೋಸ್ಟ್ಲಿ ಇವ್ರು ನೋಡಿದ ಮ್ಯಾಗ ಅವರ ಇರ್ಬೋದು ಅಂತ ಅನ್ನಿಸ್ತು ನನಗೆ. ಸುದೀಪ್ ಸರು ಇದೇ ಗಾಡಿ ಒಳಗೆ ಹೊರಗಡೆ ಹೋದರು, ಆದ್ರೆ ಅವರು ನಮಗೆ ಕಾಣಿಸ್ಲಿಲ್ಲ. ಅವ್ರ ಮನೆ ಒಳಗಡೆ ಹೆಂಗೈತೆ ಅಂತೇಳಿ ನೀವು ನೋಡ್ಬೋದು. ಈಗ ಕ್ಯಾಮ್ರಾ ಹಿಡಿಯಂತಲೇ ಗೇಟ್ ಕ್ಲೋಸ್ ಮಾಡಿದ್ರು ಅವರು. ಸುದೀಪ್ ಸರು ರೇಂಜ್ ರೋವರ್ ಬ್ಲ್ಯಾಕ್ ಗಾಡಿ ಒಳಗೆ ಮುಂದೆ ಹೋದರು. ಅವ್ರ ಈ ಹಿಂದಿನ ಗಾಡಿ ಒಳಗೆ ಅವ್ರ ಬಾಡಿ ಗಾರ್ಡ್ಸ್ ಅದಾರ. ಈಗ ಇವಾಗ ಕರ್ನಾಟಕದಾಗ ಮಂಡ್ಯದ ಗಂಡು ಅಂತ ಫೇಮಸ್ ಆಗಿರುವಂಥ ಅಂಬರೀಷ್ ಸರ್ ಅವರ ಮನೆಗೆ ಬಂದನು. ಅಂಬರೀಷ್ ಸರ್ ಅವರ ಮನೆ ಇದೆ. ಅವ್ರ ಮನೆ ಅಂಬಿ ಮನೆ. ಸುಮಲತಾ ಅಂಬರೀಷ್ ಅಂಬಿ ಅಂತೇಳಿ ಇಲ್ಲಿ ಬರ್ತಾರೆ. ಲೋಕಸಭಾ ಸದಸ್ಯರು ಮಂಡ್ಯ. ಅಂಬರೀಷ್ ಸರ್ ಮನೆ ಇದೆ. ಅಭಿಷೇಕ್ ಅಂಬರೀಷ್ ಅವರು ಮನ್ಯಾಗಿಲ್ಲಂತ ಅವ್ರು ನೋಡಾಕತ್ ಬಂದಿವಿ. ಬಟ್ ಅವರು ಈಗ ಹೋದ್ರಂತ. ಅವ್ರು ಸಿಗ್ಲಿಲ್ಲ ನಮ್ಗೆ. ಸೆಕ್ಯೂರಿಟಿ ಅವರು ಅಭಿಷೇಕ್ ಅಂಬರೀಷ್ ಅವರು ಒಳಗಡೆ ಇದ್ರು ಇಲ್ಲ ಅಂತ ಹೇಳಿದ್ರು. ವೆಲ್ಕಮ್ ಕನ್ವರ್ ಕನ್ವರ್ ಲಾಲ್ ಬೋಲೋ. ನಾವು ಇವಾಗ ಕನ್ನಡದ ಟಾಪ್ ಡೈರೆಕ್ಟ್ ಆಗಿರುವಂಥ ರಿಯಲ್ ಸ್ಟಾರ್ ಉಪ್ಪಿ ಸರ್ ಅವ್ರ ಮನೆಗೆ ಬಂದಿದ್ವಿ. ಬಾಗಲ ತೆಗೆದ್ರಲ್ಲಿ ಯಾರು ಅದಾರನ್ನ ಕೇಳೋಣ ಬರ್ರಿ. ಇದ ಉಪ್ಪಿ ಸರ್ ಅವ್ರ ಮನೆ. ಉಪ್ಪಿ ಸರ್ ಇಲ್ರಿ? ಉಪ್ಪಿ ಸರ್ ಇಲ್ಲೇ ಇಲ್ಲ. ಎಲ್ಲಿ ಅಣ್ಣ? ವಿಡಿಯೋ ಯಾಕೆ ಮಾಡ್ತಾ ವಿಡಿಯೋ ಮಾಡಿದೆ ಅಂತ ಹೇಳಕ್ಕಾಗಲ್ಲ. ಅವರು ಈ ಮನ್ಯಾಗಿಲ್ಲ ಅಂತ. ಅವ್ರ ಮನೆ ಇರೋದು ಸದಾಶಿವ ನಗರದಾಗ ಐತತ್ತ. ಹಿಂಗಾಗಿ ಅವರು ಈ ಮನ್ಯಾಗಿಲ್ಲ ಇವತ್ತ. ಅವ್ರ ಮನೆ ಮಗಳು ನೋಡ್ತಿರ್ಬೋದು ನೀವು. ಇಲ್ಲಿ ಹೂವಿನ ಗಿಡ ಐತಿ. ಗುಲಾಬಿ ಕಲರ್ ಹೂವಿನ ಗಿಡ ಐತಿ. ಗುಲಾಬಿ ಹೂವಿನ ಗಿಡ ಅಲ್ಲ, ಗುಲಾಬಿ ಕಲರ್ ಹೂವಿನ ಗಿಡ ಐತಿ. ಮತ್ತು ಒಳಗೆ ಕಾಣಿಸಲ್ಲ ಇಲ್ಲಿ ಯಾರು ಬಂದ್ರೆ. ಅಣ್ಣ ಉಪ್ಪಿ ಸರ್ ಇಲ್ಲ? ಹಾಂ, ಉಪ್ಪಿ ಸರ್ ಇಲ್ಲ, ಸದಾಶಿವ ನಗರ. ನಾಗಣ್ಣ ಏನು ನಿಮ್ಗೆ ಉಪ್ಪಿ ಸರ್ ಅವರು ಇರೋದು ಸದಾಶಿವ ನಗರದಾಗಂತ. ಇದ ಉಪ್ಪಿ ಸರ್ ಅವ್ರ ಮನೆ. ಅವರು ಬರಲ್ಲ ಅಣ್ಣ. ಬೆಳಗ್ಗೆ ಬಂದಿದ್ರು. ಇವಾಗ ಅರ್ಧ ಗಂಟೆ. ಅದಕ್ಕಿಂತ ಮುಂಚೆ ಸಿಗ್ತಿದ್ರಲ್ಲ. ಓಹ್, ಇನ್ನು ಜಸ್ಟ್ ಹಾಫ್ ಆನ್ ಅವರ್ ಮುಂಚೆಗೆ ಬಂದಿದ್ರೆ ನಮ್ಗೆ ಉಪ್ಪಿ ಸರ್ ಸಿಗ್ತಿದ್ರಂತ. ಆದ್ರೆ ಅವರು ಹೋಗಿದ್ದಾರೆ. ಅಣ್ಣ ಒಂದು ಸ್ವಲ್ಪ ತೋರಿಸ್ತಾರೆ. ಹಾಂ, ಒಳಗೆ ಒಂದು ಸ್ವಲ್ಪ ಒಳಗೆ ತೋರಿಸ್ತಾರಂತ ನೋಡ್ಬರ್ರಿ. ಫಾರ್ ದ ಫಸ್ಟ್ ಟೈಮ್ ಒಬ್ಬ ಸೆಲೆಬ್ರಿಟಿ ಮನೆಗೆ ಒಳಗೆ ಬಂದಿದ್ದ. ಇದ ಫಸ್ಟ್ ಟೈಮ್ ನಾನು. ಇದ ಉಪ್ಪಿ ಸರ್ ಮನೆ. ಮೇಲಿಂದ ನಿನ್ನೇನೆ ನೋಡು, ಈ ಭೂಮಿಲಿ ನಿಂದಂಥದ್ದೇನಿಲ್ಲ ನೋಡು, ಈ ದೇಹಾನು ನಿಂದಲ್ಲ ನೋಡು. ಹಾಂ, 2 ಮನೆ. ಹಾಂ, ಇದ ಉಪ್ಪಿ ಸರ್ ಮನೆ. ಅಂದ್ರೆ ಅವ್ರ ಇರೋದು ಸದಾಶಿವ ನಗರದ. ಒಬ್ಬ ಸೆಲೆಬ್ರಿಟಿ ಮನೆ ಗೇಟ್ ಒಳಗೆ ಬಂದಿದ್ದಂದ್ರೆ ಇದ ಫಸ್ಟ್ ಟೈಮ್. ಯಾರ ಮನೆಗಳಿಗೂ ಬಿಡಲಿಲ್ಲ. ಆದ್ರೆ ಬಿಟ್ಟಿದ್ದು ಉಪ್ಪಿ ಸರ್ ಮನೆ ಒಳಗಡೆ ಅಷ್ಟ. ಇದ ಉಪ್ಪಿ ಸರ್ ಮನೆ. ಥ್ಯಾಂಕ್ ಯು ಅಣ್ಣ.
ಮೆಜೆಸ್ಟಿಕ್ ಮೂವಿಯಿಂದ ಡೆವಿಲ್ ಮೂವಿವರೆಗೂ ತಮ್ಮದೇ ಆದ ಹವವನ್ನು ಸೃಷ್ಟಿ ಮಾಡಿದಂಥ ನಟ ಇವರು. ಇಲ್ಲಿವರೆಗೂ ತಮ್ಮ ಕ್ರೇಜ್ ಕಳ್ಕೊಳ್ಳದೇ ಇರುವಂಥ ನಟ. ಅವ್ರ ಮನೆಗೆ ನಾವು ಇವತ್ತು ಬಂದೀವಿ. ಅವ್ರು ಯಾರೂ ಅಲ್ಲ, ನಿಮ್ಮೆಲ್ಲ ಅಚ್ಚುಮೆಚ್ಚಿನ ನಾಯಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವ್ರ ಮನೆ ಮುಂದೆ ನಾವು ಇದ್ದೀವಿ. ದರ್ಶನ್ ಸರ್ ಅವ್ರ ಮನೆ. ದರ್ಶನ್ ಸರ್ ಅವ್ರ ಮನೆ ಮುಂದೆ ಇಲ್ಲೊಂದು CCTV ಐತಿ, ಅಲ್ಲೊಂದು CCTV ಐತಿ. 2 CCTV ಅದಾವೆ. ಇಲ್ಲೊಂದು ಇದೈತಿ, ಗೇಟ್ ಐತಿ. ಇಲ್ಲಿ ನೀವೇನು ನೋಡತ್ತೀರಿ, ಇಲ್ಲಿ ಗಣಪತಿ ಮೂರ್ತಿ ಐತಿ, ದೇವ್ರೈತಿ. ಮತ್ತು ಇಲ್ಲಿ ಅವರ ಹೆಸರು ಐತಿ, ಇಲ್ಲಿ ತೂಗುದೀಪ ನಿಲಯ ಅಂತೇಳಿ. ನಾನು ಒಂದೇನು ಹೇಳೋದಪ್ಪ ಅಂತಂದ್ರೆ, ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ. ಆದ್ರೆ ನನಗೊಂದು ಆಸೆ ಏನಪ್ಪ ಅಂತಂದ್ರೆ, ಆದಷ್ಟು ಬೇಗ ದರ್ಶನ್ ಸರ್ ಅವರು ಹೊರಗೆ ಬಂದ ಒಂದು ಒಳ್ಳೆ ಸಿನಿಮಾ ಮಾಡಿ ಇನ್ನಷ್ಟು ನಮ್ಮ ಅಭಿಮಾನಿಗಳನ್ನ ರಂಜಿಸಲಿ ಅನ್ನೋದು ನಮ್ಮ ಆಸೆ. ಅದು ದರ್ಶನ್ ಸರ್ ಅವ್ರ ಮನೆ ಮುಂದೆ ಕನ್ನಡದ ಬಾವುಟ ಐತಿ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಮರ ಕಡಿಯೋರು 1000 ಸಲ ಬಂದ್ ಕಡಿದ್ರು ಮತ್ತೆ ಮತ್ತೆ ಬೆಳೆಯೋ ತಾಕತ್ತಿರ್ಬೇಕು. ಆಗ್ಲೇ ಒಂದು ಗಿಡ ಹೆಮ್ಮರವಾಗಿ ಬೆಳೆಯೋಕ್ ಸಾಧ್ಯ. ಪಕ್ಷಿಗಳು ಜಾಸ್ತಿ ಸೌಂಡ್ ಬರಾತಿತ್ತು. ಆಮೇಲೆ ಹಿಕ್ಕಟ್ ನೋಡಿದ್ರ ದರ್ಶನ್ ಸರು ಅವ್ರ ಮನೆ ಒಳಗಡೆ ಪಕ್ಷಿಗಳನ್ನು ಸಾಕೊಂಡಾರ. ಆ ಪಕ್ಷಿಗಳು ಒಳಗಡೆ ಜಾಸ್ತಿ ಸೌಂಡ್ ಮಾಡತ್ತಿದ್ದು. ಅಲ್ಲಿ ಕಾರ್ನರ್ದೊಳಗೆ ಒಂದು ಪಕ್ಷಿ ಕಾಣಿಸತೈತಿ ನೋಡ್ರಿ. 2 hours later. ನಾವು ಸುದೀಪ್ ಸರ್ನ ಕಾದ್ ಸುಸ್ತಾಗಿ ಅವ್ರು ಸಿಗುದಿಲ್ಲ ಅಂತೇಳಿ ನಮ್ಗೆ ಗೊತ್ತಾಯ್ತು. ಅದಕ್ಕೆ ನಾವು ರೂಮ್ ಕಡೆ ಹೊಂಟಿವಿ, ನಾನು ಮತ್ತು ನಮ್ಮ ದೋಸ್ತ ಕಲ್ಲಯ್ಯ. ಈಗ ನಾವು ಬಂದಿದ್ದ ಕೆಲಸ ಆಗಲಿಲ್ಲ, ಊರಿಗೆ ಹೋಗ್ಬೇಕು. ಅದ್ರ ಸಲುವಾಗಿ ನಾವು ಜಾಸ್ತಿ ಹೊತ್ತು ಕಾಯಕ್ಕಾಗಲಿಲ್ಲ, ಹಿಂಗಾಗಿ ಊರಿಗೆ ಹೊಂಟಿವಿ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸ್ರಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡ್ರಿ. ಅದ್ರೊಳಗೆ 2 ಮಾತೇ ಇಲ್ಲ. ಡೌಟ್ ರಾಜ, ನಾನ್ ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಣ್ಸವ್ರು ನಾವಾಗಿರ್ಬೇಕು.